ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು ಕಿಡ್ಸ್ಗೆ ಎಜುಕೇಷನಲ್ ಟಾಯ್ಸ್ನ ತೋರಿಸ್ತಾ ಇದ್ದೀನಿ. ನಾವು ನಮ್ಮ ಮಕ್ಕಳಿಗೆ ಕೊಡೋದು ಎಜುಕೇಷನ್ನು, ಆಸ್ತಿ ಅಂತಸ್ತು ಅವೆಲ್ಲ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ. ಬಟ್ ಎಜುಕೇಷನನ್ನು ಯಾರೂ ಕಿತ್ಕೊಂಡು ಹೋಗೋದಕ್ಕಾಗೋದಿಲ್ಲಲ್ಲ. ಸೊ ನಾವು ಮೇಯ್ನ್ ಇಂಪಾರ್ಟೆನ್ಸ್ ಎಜುಕೇಷನ್ನು ಮತ್ತು ಅವ್ರ ಬುದ್ಧಿ, ಟ್ಯಾಲೆಂಟ್ ಈ ಥರ ನಾವು ಇಂಪ್ರೂವ್ ಮಾಡಬೇಕು ಚಿಕ್ಕ ಮಕ್ಕಳಿಗಿಂದನೂ. ನಾನು ಇವಾಗ ಏನು ಮಾಡ್ತಿದ್ದೀನಿ ನನ್ನ ಪಾಪುಗೆ ಅಂದರೆ, ಇಲ್ಲಿ ಎಜುಕೇಷನಲ್ದು ಸ್ವಲ್ಪ ಟಾಯ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಇದು ಬಂದುಬಿಟ್ಟು ಒಂದು ಬಾಕ್ಸಲ್ಲಿ 16 ಏನೋ ಇದೆ. ಈ ಥರ ಬರ್ಡ್ಸು ಮತ್ತು ಫ್ಲವರ್ಸು ಆ ಥರ ಎಲ್ಲ ಇರುತ್ತೆ. ಇದರಲ್ಲಿ ಶೇಪ್ಸ್, ಕಲರ್ಸ್, ಸಿ ಎನಿಮಲ್ಸ್ ಆ ಥರ ಇರುತ್ತೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಫ್ಲವರ್ಸಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ. ಅದು ಸ್ವಲ್ಪ ಸ್ಟ್ರಾಂಗಾಗೂ ಇದೆ. ಅವರು ಮಕ್ಕಳು ಕೀಳೋದಕ್ಕೆ ಕೂಡ ಆಗೋದಿಲ್ಲ. ಅದೆಲ್ಲನೂ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದ್ಬಿಟ್ಟು ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಕಿಡ್ಸ್ಗೆ ಎಜುಕೇಷನ್ ಟಾಯ್ಸ್ ಅನ್ನೋದು ತೋರಿಸ್ತಾ ಇದ್ದೀನಿ. ಜಸ್ಟ್ ಎಜುಕೇಷನಲ್ ಟಾಯ್ಸ್ ಮಾತ್ರ. ನಿಮಗೆ ಬೇರೆ ಟಾಯ್ಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಾನು ಅದರಲ್ಲಿ ನಿಮಗೆ ತೋರಿಸ್ಕೊಳ್ತೀನಿ. ಇದು ಬಂದ್ಬಿಟ್ಟು ಕಿಡ್ಸ್ಗೆ ಲ್ಯಾಪ್ಟಾಪು. ನೋಡಿ ಸೇಮ್ ದೊಡ್ಡವ್ರಿಗೆ ಯಾವ ಥರ ಇರುತ್ತೋ ಅದೇ ಥರ ಇದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಾ? ಇದು ಇದೆಯಲ್ಲ, ಈ ಥರ ಕ್ಲೋಸ್ ಮಾಡಿದ್ರೆ ಜಸ್ಟ್ ಇದು ಯೆಲ್ಲೋ ಕಲರ್ ಇದೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿಬಿಟ್ಟು ಈ ಥರ ತೆಗೆಯೋದು. ನೋಡಿ ಇಲ್ಲಿ ಆಫ್ ಆನ್ ಅಂತ ಇರುತ್ತೆ ನೋಡಿ. ಇಲ್ಲಿ ಆಫ್ ಇದೆ. ಓಕೆ ನೋಡಿ. Let's study alphabet. Follow me. Press E, G, U, K. Let's study words. Follow me. How do you spell whale? J, wrong. Try again. How do you spell whale? V, wrong. Try again. How do you spell G? Wrong. W, H, A. Let's study numbers. Follow me. Press the key and write 1, 2, 3, 4, 5, 6, 7, 8, 9. Let's play melody together. Press the key and play note. ಇದು ಮೌಸ್ ನೋಡಿ. ಇದು Press the key and play note. ಈ ಥರ ಫಿಟ್ ಕೂಡ ಮಾಡ್ಕೋಬೋದು. ಓಕೆ, ಎಂಟರ್ ಈ ಥರ ಇರುತ್ತೆ. ಮತ್ತು ಗೇಮ್ಸ್ ಕೂಡ ಬರುತ್ತೆ ಇಲ್ಲಿ ನೋಡಿದ್ರಲ್ಲ, ಈ ಥರ ಇರುತ್ತೆ ನೋಡಿ. ಇಲ್ಲಿ ABCD ಕೊಟ್ಟಿದ್ದಾರೆ ಇಲ್ಲೆಲ್ಲ ನೋಡಿ. ಅಷ್ಟೇ, ನಾವು ಏನಾದರೂ ಕ್ಲೋಸ್ ಮಾಡಬೇಕಾದ್ರೆ ಜಸ್ಟ್ ಈ ಥರ ಆಫ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಆಫ್. ಇಲ್ಲಿ ಮೇಲಾದರೆ ಆನ್. ಇದು ತುಂಬಾ ಚೆನ್ನಾಗಿದೆ. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅವರು ಅಪ್ಪ ಏನಾದರೂ ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಸೊ ಅವಳು ಅವಾಗ ಇದನ್ನು ತೊಗೊಬಿಡ್ತಾಳೆ. ಸೊ ಚೆನ್ನಾಗಿದೆ ಅಂತ ಹೇಳ್ತೀನಿ ಪ್ರಾಡಕ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಾಡಕ್ಟ್ ಈ ಥರ ನೋಡಿ. ಇದು ನೋಡಿ ವೆಜಿಟೇಬಲ್ಸ್, ಫ್ಲವರ್ಸ್,
ಮತ್ತು ಥಿಂಗ್ಸ್ ಆಫ್ ಹೋಮ್ ಅಂತೆ ನೋಡಿ. ಸಿ ಎನಿಮಲ್ಸ್ ಆಬ್ಜೆಕ್ಟ್ಸು ಎಷ್ಟು ತುಂಬಾ ಬುಕ್ಸ್ ಇದೆ ನೋಡಿ, ಎಷ್ಟೆಲ್ಲ ಇದೆ ಬುಕ್ಸ್. ಇಲ್ಲಿ ನೋಡಿ ವೆಜಿಟೇಬಲ್ಸ್ ಅಂತ ಇದೆಯಲ್ಲ, ಕ್ಯಾಬೇಜ್ ತುಂಬ ಸ್ಟ್ರಾಂಗ್ ಆಗಿದೆ ಇದೆಲ್ಲ. ಓಕೆ, ಇಲ್ಲಿ ಕ್ಲೋಸೆಸ್ಟ್ ರೆಫ್ರಿಜಿರೇಟರ್, ವಾಷಿಂಗ್ ಮಿಷನ್. ಓಕೆ, ಈ ಥರ ಇರುತ್ತೆ. ಸೊ ಇದು ಒಂದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದರಲ್ಲಿ ನೇಮ್ ಕೂಡ ಇದೆ ನೋಡಿ, ನೇಮ್ ಇದೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ನೋಡಿ ಈ ಥರ ಒಂದು ಚಾರ್ಜರ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರೆಸ್ ಬಟನ್ ಇದೆಯಲ್ಲ ಲಾಸ್ಟಲ್ಲಿ, ಇದು ಸೌಂಡ್ ಇನ್ಕ್ರೀಸ್ ಮಾಡೋದು. ಇದು ಕಾರ್ಡ್, ಇದು ಡಾಗ್ ತಾನೆ, ಓಕೆ. ಇದು ಹೆಣ್ಣು, ಬಂದ್ಬಿಟ್ಟು ನೆಕ್ಸ್ಟ್ ಪೀಟ್ಸಾ, ಸೌಂಡ್ ಕೇಳಿಸ್ತೀನಿ. ಆಸ್ಟ್ರಿಚ್, ಸ್ಕ್ವೇರಲ್. ಇದರಲ್ಲಿ 500 ಕಾರ್ಡ್ಸ್ ಇರುತ್ತೆ. ಸೊ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಥರ ನಾನು ಒಂದು ಸ್ಲೇಟ್ ಇದರಲ್ಲಿ ನೋಡಿದ್ದೀನಿ, ಮಹಾಭಾರತ ಬುಕ್ಕು ನೋಡಿ, ಈ ಥರ ಬರುತ್ತೆ. ಅವ್ರಿಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಕೊಡ್ಬೋದು. ಓಕೆನಾ? ಇದು ಕೃಷ್ಣಂದು ಕತೆ. ಇದು ಕೂಡ ಅಷ್ಟೇ ನೋಡಿ, ಈ ಥರ ಡ್ರಾಯಿಂಗ್ ಇರುತ್ತಲ್ಲ, ಈ ಥರ ನೋಡಿಬಿಟ್ಟು ನಾವು ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು, ಈ ಥರ ಇರುತ್ತೆ ಅಂತ. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೋರೀಸ್ ಎಲ್ಲ ನೋಡಿ. ಇದು ಬಂದ್ಬಿಟ್ಟು ನೋಡಿ, ಋಷಿ ಲೇಖ ಆ ಥರ ಈ ಥರ ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಗಣೇಶ್ದು ಈ ಥರ ಇರುತ್ತೆ. ಮತ್ತು ನೆಕ್ಸ್ಟ್ ರಾಮಾಯಣ, ಈ ಥರ ಇಮೇಜ್ ಬರುತ್ತಲ್ಲ, ಈ ಥರ ನಿಮಗೆ ಕಾಣಿಸ್ತಾ ಇದೆಯಾ? ಈ ಥರ ಸ್ಟೋರೀಸ್ ಬಂದ್ಬಿಟ್ಟು ಮೇಲೆ ಕೆಳಗಡೆ ಇಮೇಜಸ್ ಇರುತ್ತೆ. ಮತ್ತು ಹನುಮಾನ್ ಸ್ಟೋರಿ ನೋಡಿ, ನೋಡಿದ್ರ? ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಂಚತಂತ್ರ ಸ್ಟೋರೀಸು, 108 ಸ್ಟೋರೀಸ್ ಎಲ್ಲ ಇರುತ್ತೆ. ಇದು 1 ಪೇಜಲ್ಲಿ 1, 2 ಈ ಥರ ಇರುತ್ತೆ. ಈ ಥರ ಡ್ರಾಯಿಂಗ್ ಇರುತ್ತೆ, ಇಲ್ಲಿ ಸ್ಟೋರಿ ಇರುತ್ತೆ. ನೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಅವ್ರ ಹತ್ರ ನೋಡಿ.
ಓಕೆನಾ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ABCD ಮತ್ತು 1 2 3 ಆ ಥರ ಎಲ್ಲ ಜೋಡಿಸೋದು. ಇದು ಬಂದುಬಿಟ್ಟು ವುಡನ್ದು, ಚೆನ್ನಾಗಿರುತ್ತೆ, ಅವ್ರಿಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ನಾವು ಟಿ ವಿಯಿಂದ ಸ್ವಲ್ಪ ನಾವು ಈ ಕಡೆ ಡೈವರ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಟಾಯ್ಸ್ ಅನ್ನೋದು ಜಾಸ್ತಿ ಇದ್ದರೆ ಅವರಿಗೂ ಆ ಕಡೆ ಮೂಡ್ ಹೋಗೋದಿಲ್ಲ, ಟಿ ವಿ ನೋಡಬೇಕು ನಾವು ಅಂತ. ಆ ಥರ ಎಲ್ಲನೂ ನೋಡಿ, ಜಸ್ಟ್ ಈ ಥರ ಅವರೇ ಜೋಡಿಸ್ತಾ ಇರ್ತಾರೆ. ಸ್ವಲ್ಪ 1 ಮಂತ್ ಆ ಥರ ನಾವು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ತೋರಿಸ್ತಾ ಇದ್ದರೆ ನೆಕ್ಸ್ಟ್ ಅವರೇ ಇಂಟ್ರೆಸ್ಟ್ ಬರುತ್ತೆ, ನಾವು ಜೋಡಿಸ್ಬೇಕು ಅನ್ನೋ ಇದು ಬರುತ್ತೆ ಅವ್ರಿಗೆ. ಅವರೇ ತಗೊಂಡ್ಬಿಟ್ಟು ಅವರೇ ಆಟ ಆಡ್ತಾನೂ ಇರ್ತಾರೆ. ಸೊ ನೋಡಿ, ಈ ಥರ ಇರುತ್ತೆ. ನಾನು 3 ಸ್ಲೇಟ್ಸ್ ಇದೆ, ಇದು ಶೇಪ್ಸು ಮತ್ತು 1 2 3 ABCD ಈ ಥರ 3 ಇದೆ. ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೋಬೋದು.